ರಾಜ್ಯದಲ್ಲಿ ಇನ್ನೂ ಮುಂಗಾರು ಮಳೆಯೇ ಶುರುವಾಗಿಲ್ಲ. ಅಷ್ಟರಲ್ಲಾಗಲೇ ಜಲಪ್ರಳಯ ಸೃಷ್ಟಿಯಾಗ್ತಾ ಇದೆ. ಮುಂಗಾರು ಪೂರ್ವ ಮಳೆಗೆ ಕರುನಾಡು ಮುಳುಗೇಳ್ತಾ ಇದ್ದು ಬ್ರ್ಯಾಂಡ್ ಬೆಂಗಳೂರಲ್ಲಿ ನರಕವೇ ಸೃಷ್ಟಿಯಾಗಿದೆ. ಇರೋದು ಯಾರು ಇಲ್ಲ. ಯಾವಾಗಲೂ ಎರಡನೇ ಸಲ ಈ ತರ ಗ್ರೌಂಡ್ ಫ್ಲೋರ್ ಫುಲ್ ಆಗಿ ಬಂದ್ಬಿಟ್ಟಿದೆ. ಗ್ರೇಟರ್ ಬೆಂಗಳೂರು ಅಲ್ಲ, ಇವತ್ತು ವಾಟರ್ ಬೆಂಗಳೂರು ಆಗಿದೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ನಾಳೆ ಬೆಳಗ್ಗೆ ಒಳಗಡೆ ಮಾಡೋಕ್ಕಾಗಲ್ಲ. ಇಂದು ಒಂದೇ ಮಹಾಮಳೆಗೆ ಇಡೀ ಬೆಂಗಳೂರು ತತ್ತರಿಸಿ ಹೋಗಿದೆ. ಬಡಾವಣೆಗಳು ಜಲಾವೃತವಾಗಿವೆ, ಮರಗಳು ಬಿದ್ದಿವೆ, ಮೂಕ ಪ್ರಾಣಿಗಳು ಬಲಿಯಾಗಿವೆ, ರಾಜಕಾಲುವೆಗಳು ಉಕ್ಕಿ ಹರಿದಿವೆ, ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಇಡೀ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದೆ. ಎಂದಿನಂತೆ ಈ ಬಾರಿಯೂ ಹೊರಮಾವು ಬಳಿಯ ಸಾಯಿ ಲೇಔಟ್ನಲ್ಲಿ ನೆರೆ ಉಂಟಾಗಿದೆ. ರಾಜಕಾಲುವೆ ನೀರು ಹಿಮ್ಮುಖವಾಗಿ ಹರಿದು ಪೂರ್ವ ಮುಂಗಾರು ಮಳೆಗೆ ಜಲಾವೃತಗೊಂಡಿದೆ. ಇಲ್ಲಿಗೆ ಬಿಬಿಎಂಪಿ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಭೇಟಿ ಕೊಟ್ಟು ಪರಿಸ್ಥಿತಿ ಅವಲೋಕಿಸಿದ್ರು. ತಣಿಸಂದ್ರ ಬಳಿಯ ನಂದಗೋಕುಲ ಬಡಾವಣೆ ಸಂಪೂರ್ಣ ಜಲಾವೃತಗೊಂಡಿದೆ. ಬಡಾವಣೆಯ ಬಹುತೇಕ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ರಾತ್ರಿ ಇಡೀ ಜಾಗರಣೆ ಮಾಡಿದ್ರು. ಇಲ್ಲಿನ ಖಾಸಗಿ ಶಾಲೆಗೂ ಮಳೆ ನೀರು ನುಗ್ಗಿದ್ದು ರಜೆ ಘೋಷಣೆ ಮಾಡಲಾಗಿತ್ತು. ರಾತ್ರಿ ಇಡೀ ನೀರಲ್ಲಿ ಕಳೆದಿದ್ದ ಮಹಿಳೆಯೊಬ್ಬರು ತನ್ನ 2 ತಿಂಗಳ ಮಗುವನ್ನ ಬೆಳಗ್ಗೆಯೇ ಸಂಬಂಧಿಕರ ಮನೆಗೆ ಕೊಂಡೊಯ್ದ್ರು. ಪರಿಸ್ಥಿತಿ ನೋಡಿದ್ರೆ ಮಾಡೋಣ ಅಂತ ಹೇಳಿದ್ರೆ, ಬಟ್ ಇದು ಇವಾಗ ಎಷ್ಟು ಸರಿ ಮಳೆ ಬಂದ್ರೆ ಅಷ್ಟು ಸರಿ ಇದೇ ತರ ಸ್ಥಿತಿ ಸ್ಟಾರ್ಟ್ ಆಗ್ಬಿಟ್ಟು ಅರ್ಥಿಂಗ್ ಆಗ್ಬಿಟ್ರೆ ಚಿಕ್ಕ ಮಕ್ಕಳು ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಬಡವರು ಇರ್ತಾರೆ, ಎಲ್ಲ ಇರ್ತಾರೆ. ಅವ್ರಿಗೆ ಯಾರು ಜವಾಬ್ದಾರಿ ಹೇಳಿ? ಪಾಟರಿ ಟೌನ್ ಬಳಿಯ ಎನ್ಸಿ ಕಾಲೋನಿಗೂ ರಾಜಕಾಲುವೆ ಉಕ್ಕಿ ಹರಿದು ನೀರು ನುಗ್ಗಿ ಜನರ ಜೀವನ ಬುಡಮೇಲಾಗಿದೆ. ಮನೆಯೊಳಗಿದ್ದ ಬಹುತೇಕ ಸಾಮಗ್ರಿಗಳು ನೀರಲ್ಲೇ ಕೊಚ್ಚಿ ಹೋಗಿದ್ದು ರಾಜಕಾಲುವೆಗೆ ತಡೆಗೋಡೆ ನಿರ್ಮಿಸಿಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. 4 ದಿವಸದಿಂದ ಪ್ರತಿ ದಿನ ಮಳೆ ಇಷ್ಟು ದೂರ ಸರ್, ಇಷ್ಟು ದೂರ ಮಳೆ. ರಾತ್ರಿ ಎಲ್ಲ ನಾವು ಇಲ್ಲಿವರೆಗೂ ಕೂತಿದ್ದೀವಿ. ಡೋರ್ ಓಪನ್ ಮಾಡಿದ್ರೆ ಫುಲ್ ನೀರು. ಬೆಂಗಳೂರು ಉತ್ತರ ಭಾಗದ ಕಾಲುವೆಯಾಗಿರುವ ಹೆಬ್ಬಾಳ ವ್ಯಾಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಪಾಲಿಕೆ ಗುರುತಿಸಿರೋದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೀರು ಹರಿಯುತ್ತಿದ್ದು ಇದೇ ಕಾರಣಕ್ಕೆ ಸಾಯಿ ಲೇಔಟ್, ನಂದಗೋಕುಲ ಲೇಔಟ್ ಸೇರಿದಂತೆ ಬಡಾವಣೆಗಳು ನೆರೆಗೆ ತುತ್ತಾಗಿವೆ. ಮಳೆ ಸೀಸನ್ ಸ್ಟಾರ್ಟ್ ಆಗಿಲ್ಲ. ಇದು ಒಂಥರ ಅಕಾಲಿಕ ಮಳೆ. ಈ 3 days ಮಳೆಗೇನೆ ನೀವೇ ಈಗ ನಿಂತಿದ್ರೆ ನಿಮ್ಮ ಮಂಡಿವರೆಗೂ ನೀರಿದೆ. ಮೇನ್ ಏನಂದ್ರೆ ಇಲ್ಲಿ ಬ್ಯಾಕ್ ಸೈಡ್ ಒಂದು ದೊಡ್ಡ ರಾಜಕಾಲುವೆ ಇದೆ. ಇದು ಇಲ್ಲಿಂದ 120 feet ವಿಡ್ತು. ಅಲ್ಲಿ ಹೋಗಿ ಬಾಟಲ್ ನೆಕ್ ಆಗೋದ್ರಿಂದ ಈ ನೀರು ಹೋಗ್ತಾ ಇಲ್ಲ, ಎಲ್ಲ ರಿವರ್ಸ್ ಬರ್ತಾ ಇದೆ. ಭಾರೀ ಮಳೆಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ನಗರದ ವೈಟ್ ಫೀಲ್ಡ್ನ ಮಹದೇವಪುರದಲ್ಲಿ ಕಾಂಪೌಂಡ್ ಗೋಡೆ ಕುಸಿದು ಅಲ್ಲಿಯೇ ಕೆಲಸ ಮಾಡುತ್ತಿದ್ದ 35 ವರ್ಷದ ಶಶಿಕಲಾ ಸಾವನ್ನಪ್ಪಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಮಾಡುತ್ತಿದ್ದ ಶಶಿಕಲಾ ಕಾಂಪೌಂಡ್ ಪಕ್ಕದಲ್ಲೇ ಕಸ ಗುಡಿಸುವಾಗ ಬೃಹತ್ ಗಾತ್ರದ ಗೋಡೆ ಏಕಾಏಕಿ ಶಶಿಕಲಾ ಮೇಲೆ ಬಿದ್ದ ಪರಿಣಾಮ ಸಾವನ್ನಪ್ಪಿದ್ದಾರೆ. ಈ ಮಹಿಳೆ ಸಾವಿನ ಬಗ್ಗೆ ಡಿಕೆ ಶಿವಕುಮಾರ್ ಆಡಿದ ಮಾತು ಇದೀಗ ವಿವಾದ ಎಬ್ಬಿಸಿದೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂತದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಟಿರೋ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ್ಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಮಾತಾಡ್ತೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಟ್ರಂಕು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದ್ಬಿಟ್ಟಿದ್ದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತೇವೆ. ಕೋರಮಂಗಲದ 4ನೇ ಬ್ಲಾಕ್ ಸಂಪೂರ್ಣ ಜಲಾವೃತವಾಗಿದೆ. ಮನೆಗಳು, ಕಚೇರಿಗಳು, ಶೋರೂಮ್ಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಹಾನಿಯುಂಟಾಗಿದೆ. ಬೈಕ್ ಶೋರೂಮ್ನಿಂದ ಬೈಕ್ಗಳನ್ನು ಹೊರತೆಗೆಯಲಾಗಿದೆ. ಸುಮಾರು 250 ಮನೆ ಇದೆ. 250 ಮನೆಯಿಂದ ಬೆಳಿಗ್ಗೆಯಿಂದ ನೈಟಿಂದ ನಿದ್ದೆನೇ ಇಲ್ಲ. ಫುಲ್ ನೀರು ಮನೆ ತುಂಬ್ಕೊಂಡ್ಬಿಟ್ಟು ನನಗೆ ಗೊತ್ತಿದ್ದಂಗೆ ಬೆಳಿಗ್ಗೆಯಿಂದ ಇವಾಗವರೆಗೂ 12 ಗಾಡಿ ಬಿದ್ದಿದೆ ಕೆಳಗಡೆ. ಇದು ಮಂಡಿ ಮೇಲೆ ಬರ್ತದೆ. 2-3 ಅಡಿ ನೀರಿದೆ ಇಲ್ಲಿ. ಇದನ್ನ ನಾವು ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದೀವಿ. ಯಾರು ಕ್ರಮ ತಗೊಳ್ತಾ ಇಲ್ಲ. ವಿಲ್ಸನ್ ಗಾರ್ಡನ್ನ ಹಲವು ಏರಿಯಾಗಳು ಕೂಡ ರಾತ್ರೋರಾತ್ರಿ ಮುಳುಗಡೆಯಾಗಿದ್ವು. ಬಿಟಿಎಸ್ ರಸ್ತೆ, ಸಿಸಿಬಿ ಕಚೇರಿ, ಪಿಡಬ್ಲ್ಯೂಡಿ ಕ್ವಾರ್ಟರ್ ಸಂಪೂರ್ಣ ಜಲಾವೃತವಾಗಿತ್ತು. ಮಳೆ ನೀರು ತುಂಬಿದ್ದ ವೇಳೆಗೆ ಬಿಟಿಎಸ್ ರಸ್ತೆಯಲ್ಲಿ 3 ಕಾರುಗಳು, ಆಟೋ ಹಾಗೂ 1 ಕೆಎಸ್ಆರ್ಟಿಸಿ ಬಸ್ ಬಂದಿದ್ದು
ನೀರಿನಲ್ಲಿ ಮುಳುಗಡೆಯಾಗಿ ಕೆಟ್ಟು ನಿಂತಿದ್ವು. ಅಲ್ಲದೆ ರಸ್ತೆಯಲ್ಲಿ 3-4 ಅಡಿಯಷ್ಟು ನೀರು ನಿಂತಿದ್ದು. ಅಕ್ಕಪಕ್ಕದ ಮನೆಗಳು, ಅಂಗಡಿ, ಹೋಟೆಲ್ಗಳು ನೀರಿನಿಂದ ಜಲಾವೃತವಾಗಿತ್ತು. ಮನೆ, ಪಿಜಿ, ಅಂಗಡಿಗಳಲ್ಲಿದ್ದ ವಸ್ತುಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ನೀರು ಪಾಲಾಗಿತ್ತು. ನಾರ್ಮಲ್ ಆಗಿ ಯಾವತ್ತು ಇಷ್ಟು ನೀರು ನೋಡಿರ್ಲಿಲ್ಲ. ಲೈಕ್ 2 ಡೇಸ್ ಬ್ಯಾಕ್ ಮಳೆ ಬಂದಾಗ್ಲೂ, ಒಂದೇ ಬ್ಯಾಕ್ ಮಳೆ ಬಂದಾಗ್ಲೂ ಇತ್ತು ನೀರು, ಸ್ವಲ್ಪ ಇತ್ತು. ಲೈಕ್ 1 ಅವರ್ ಕ್ಲಿಯರ್ ಆಗೋಯ್ತು. ಬಟ್ ಇವತ್ತು ಮಾತ್ರ ಅರೌಂಡ್ 7 ವರೆಗೂ ನೀರಿತ್ತು. ನಗರದಲ್ಲಿ ಒಂದೇ ಮಳೆಗೆ 1 ಸಾವಾದ್ರೆ ವಿವಿಧ ಭಾಗಗಳಲ್ಲಿ 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. 3 ಹಸು, 1 ಕರು, 1 ಎಮ್ಮೆ ಸೇರಿದಂತೆ 5 ಜಾನುವಾರುಗಳು ಹಾಗೂ 1 ಸಾಕು ನಾಯಿ ಮಳೆಗೆ ಬಲಿಯಾಗಿದೆ. ಇನ್ನು 27 ಮರ ಧರೆಗುರುಳಿದ್ದು 43 ಮರದ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ನೀಡಿದ್ರು. ವಾರ್ ರೂಮ್ ಕಾರ್ಯಾಚರಣೆ, ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳ ಸ್ಪಂದನೆ ಬಗ್ಗೆ ಮಾಹಿತಿ ಪಡೆದ್ರು. ಜನರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ರು. ಈ ರಸ್ತೆಗಳಲ್ಲಿ ನೀರು ಬರೋದನ್ನ ತಪ್ಪಿಸಲಿಕ್ಕೆ ಕಷ್ಟ ಆಗ್ತದೆ. ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲಿ ತಗ್ಗು ಪ್ರದೇಶಗಳಿದಾವೆ ಅಂತಕ್ಕಂಥದನ್ನ ಗುರುತು ಮಾಡಿದ್ದೀವಿ. ಈಗಾಗಲೇ 166 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಕ್ರಮಗಳನ್ನು ನಿರ್ವಹಿಸಿದ್ದೀವಿ. ಬಾಕಿ 44 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ. ಇನ್ನೊಂದ್ ಕಡೆ ಹೊಸೂರು ಮೇನ್ ರೋಡ್ ಅಂತೂ ಸಮುದ್ರದಂತೆಯೇ ಭಾಸವಾಗಿತ್ತು. ಇಡೀ ರಸ್ತೆ ಕೆಸರು ನೀರಿನಿಂದ ತೊಯ್ದು ಹೋಗಿತ್ತು. ಜನರ ಪರದಾಟ ಹೇಳತೀರದ್ದಾಗಿತ್ತು. ಕರುನಾಡಿಗೆ ಪೂರ್ವ ಮುಂಗಾರು ವರುಣಾಘಾತ. ಕರುನಾಡಲ್ಲಿ ಪೂರ್ವ ಮುಂಗಾರು ಬಿಸಿ ಜೋರಾಗಿದೆ. ನಿಪ್ಪಾಣಿಯ ಹಲವೆಡೆ ಮಳೆ ರಾಯನ ಅಬ್ಬರಕ್ಕೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಲಪಾತವೇ ಸೃಷ್ಟಿಯಾಗಿತ್ತು. ಫ್ಲೈಓವರ್ ಮೇಲಿಂದ ದುಮ್ಮಿಕ್ಕುತ್ತಿರೋ ನೀರಿಗೆ ಸವಾರರು ಪರದಾಡಿದ್ದಾರೆ. ಭಾರೀ ಮಳೆಯಿಂದಾಗಿ ಬಾಗಲಕೋಟೆಯ ಹುಲಗೆಮ್ಮ ಕೊಳದಲ್ಲಿನ ಜಲಧಾರೆ ವೈಭವ ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಹಚ್ಚ ಹಸಿರಿನ ಮಧ್ಯೆ ಇರೋ ಹುಲಿಗೆಮ್ಮ ಕೊಳ ಫಾಲ್ಸ್ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದೆ. ಕಲಬುರಗಿಯಲ್ಲಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಜನ ಕಕ್ಕಾಬಿಕ್ಕಿಯಾಗಿದ್ದಾರೆ. ಲಿಂಗಾನಗರ ತಾಂಡಾದಲ್ಲಿ ಮನೆಯೊಂದು ಧರೆಗುರುಳಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಜ್ಯದಲ್ಲಿ ಮಹಾಮಳೆಗೆ ಸಾಲು ಸಾಲು ಅನಾಹುತಗಳು ಸಂಭವಿಸುತ್ತಿವೆ. ಮೈಸೂರಿನಲ್ಲಿ ಬೀಸಿದ ಗಾಳಿ ಮಳೆಯಿಂದಾಗಿ ಮರದ ಕೊಂಬೆ ಹಾಗೂ ವಿದ್ಯುತ್ ಕಂಬಗಳು ವಾಹನಗಳ ಮೇಲೆ ಬಿದ್ದಿವೆ. ತುಮಕೂರಿನ ಮುದ್ದರಾಮಯ್ಯನ ಪಾಳ್ಯದಲ್ಲಿ ಜೋರು ಮಳೆಗೆ ಮನೆ ಕುಸಿದು ಬಿದ್ದಿದೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ಪ್ರಾಣಹಾನಿ ಸಂಭವಿಸಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ವರುಣದೇವ ಅಬ್ಬರಿಸುತ್ತಿದ್ದಾನೆ. ಮಹಾಮಳೆ ಹೊಡೆತಕ್ಕೆ ಮುದೇನೂರು ಗ್ರಾಮದ ಸರಕಾರಿ ಶಾಲಾ ಮೈದಾನ ಸಂಪೂರ್ಣ ಜಲಾವೃತಗೊಂಡಿದೆ. ಪೂರ್ವ ಮುಂಗಾರು ಮಳೆ ಅನಾಹುತಗಳನ್ನೇ ಹೊತ್ತು ತರ್ತಿದೆ. ರಾಯಚೂರಿನ ದೇವದುರ್ಗ ತಾಲೂಕಿನ ಮಸರಕಲ್ನಲ್ಲಿ ಧಾರಾಕಾರ ಮಳೆಗೆ ಗ್ರಾಮ ಪಂಚಾಯಿತಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಈ ಬಾರಿ ಸುರಿಯುತ್ತಿರೋ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿವೆ. ಬೀದರ್ನ ಸಂತಪುರ ಸೇರಿ ಹಲವೆಡೆ ವರುಣ ಆರ್ಭಟಿಸುತ್ತಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ. ಸತತವಾಗಿ ಸುರಿದ ಮಳೆಗೆ ಚಿಕ್ಕಬಳ್ಳಾಪುರದ ಚಿನ್ನಸಂದ್ರ ಗ್ರಾಮದಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ. ಸೈಯದ್ ಅಜಾಜ್ ಅನ್ನೋರಿಗೆ ಸೇರಿದ ಮನೆ ನೆಲ ಕಚ್ಚಿದ್ದು ದವಸ ಧಾನ್ಯಗಳೆಲ್ಲ ಹಾನಿಯಾಗಿವೆ. ಒಟ್ನಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಹಾಮಳೆಯ ಆರ್ಭಟ ಜೋರಾಗಿದ್ದು 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, 21 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ತಾನೊಬ್ಬ ಯೂಟ್ಯೂಬರ್ ಅಂತ ಊರೂರು ತಿರುಗ್ತಿದ್ದವಳು ದೇಶಕ್ಕೆ ದ್ರೋಹ ಬಗ್ದಿದ್ದಾಳೆ. ಪಾಕ್ ಅಧಿಕಾರಿಯ ಪ್ರೇಮದ ಮೋಹಕ್ಕೆ ಬಿದ್ದವಳು ದೇಶದ ಮಾಹಿತಿಯನ್ನೇ ಲೀಕ್ ಮಾಡಿದ್ದಾಳೆ. ಸುಂದರಿಯ ಸಂಚಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. जी तनु जी बस मैं इतना खुश होगी देख के इस्लामाबाद पाकिस्तान ये पूरी एम्बेसी के हाथ में
ಶತ್ರುಗಳ ಸಂಚನ್ನಾದ್ರೂ ತಿಳಿಬಹುದು, ಆದ್ರೆ ಹಿತಶತ್ರುಗಳ ಸಂಚು ಅರಿಯೋದಕ್ಕೆ ಆಗಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ. ನಮ್ಮ ದೇಶದ ಅನ್ನ, ನಮ್ಮ ದೇಶದ ನೀರು, ಇಲ್ಲಿಯದ್ದೇ ಗಾಳಿ, ಸಕಲ ಸವಲತ್ತು ಕೂಡ ಇಲ್ಲಿಯದ್ದೇ. ಇಷ್ಟೆಲ್ಲ ಪಡೆದು ಮಾತೃ ದೇಶಕ್ಕೆ ದ್ರೋಹ ಬಗೆಯೋರಿಗೆ ಏನ್ ಹೇಳ್ಬೇಕು ಹೇಳಿ. ಸುಂದರಿಯ ಹಿಂದಿದ್ದ ಕರಾಳತೆ ಈಗ ಒಂದೊಂದೇ ಹೊರಬೀಳ್ತದೆ. ಭಾರತದ ಪಾಲಿಗೆ ವಿಷಕನ್ನೆಯಾದವಳ ಸಂಚಿನ ಕಥೆ ಬಟಾ ಬಯಲಾಗ್ತದೆ. ಪಾಪಿ ರಾಷ್ಟ್ರದ ಜೊತೆಗೆ ಸೇರ್ಕೊಂಡು ದೇಶಕ್ಕೆ ದ್ರೋಹ ಬಗೆದವಳ ಜನ್ಮ ಜಾಲಾಡಲಾಗ್ತದೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ಇಂಚಿಂಚು ಮಾಹಿತಿಯು ಹೊರಬೀಳ್ತದೆ. ಜನ್ಮ ಭೂಮಿಯ ವಿರುದ್ಧವೇ ವಿಷಕನ್ನಯ್ಯ ವಿವಾಹ. ಇಫ್ತಾರ್ ಪಾರ್ಟಿ, ಪಾಕ್ ಅಧಿಕಾರಿ ಮೇಲೆ ಪ್ರೀತಿ. ಜ್ಯೋತಿ ಮಲ್ಹೋತ್ರಾ ಇಷ್ಟು ದಿನ ಈಕೆ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ಪಾಕ್ ಜೊತೆಗಿನ ಸಂಚು ಬಯಲಾಗ್ತಾ ಇದ್ದಂತೆ ನ್ಯಾಷನಲ್ ಇಶ್ಯೂ ಆಗಿದ್ದಾಳೆ. ಟ್ರಾವೆಲ್ ವಿತ್ ಜೋ ಅನ್ನೋ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದ ಜ್ಯೋತಿ ಊರೂರು ಸುತ್ತುತ್ತಿದ್ಲು. ಬರೀ ಊರೂರು ತಿರುಗಿದ್ರೆ ಇಷ್ಟು ದೊಡ್ಡ ಸುದ್ದಿ ಆಗ್ತಿರಲಿಲ್ಲ. ದೇಶದ ಗಡಿ ದಾಟಿ ಪಾಕ್ಗೆ ಹೋದವಳು ಪಾಕ್ ಪ್ರೇಮಿಯಾಗಿದ್ಲು. ಬರೀ ಪಾಕ್ ಮೇಲಿನ ಪ್ರೀತಿ ಮಾತ್ರವಲ್ಲ, ಭಾರತದ ಮಹತ್ವದ ಮಾಹಿತಿಗಳನ್ನ ಶತ್ರು ರಾಷ್ಟ್ರಗಳಿಗೆ ಹಂಚಿಕೊಳ್ತಿದ್ದು. ಈಕೆಯ ವಿಷ ಜಾಲ ಭೇದಿಸ್ತಿರೋ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಪಾಕ್ ಜೊತೆ ಹೇಗೆಲ್ಲ ನಂಟು ಇಟ್ಕೊಂಡಿದ್ಲು ಅನ್ನೋದನ್ನ ನೋಡಿ ತನಿಖಾ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಪಾಕ್ ಪ್ರೇಮಿಯಾಗಿದ್ದ ಜ್ಯೋತಿ ಮಲ್ಹೋತ್ರಾ ಪಾಕ್ ಹೈಕಮಿಷನ್ಗೆ ಭೇಟಿ ಮಾಡಿದ್ದನ್ನ ದೊಡ್ಡ ಸಾಧನೆ ಅಂತ ಸೆಲೆಬ್ರೇಟ್ ಮಾಡಿದ್ಲು. ಜೊತೆಗೆ ವಿಡಿಯೋವನ್ನ ತಾನೇ ಅಪ್ಲೋಡ್ ಮಾಡಿ ಪಾಕ್ ಅಧಿಕಾರಿ ಡ್ಯಾನಿಶ್ ಜೊತೆಗೆ ಪೋಸ್ ಕೊಟ್ಟಿದ್ದಳು. ಪಾಕ್ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಜೊತೆ ತೀರಾ ಆಪ್ತತೆಯಿಂದಿದ್ದ ಜ್ಯೋತಿ ಈತನನ್ನೇ ಮದುವೆ ಆಗಿದ್ದಾಳೆ ಅನ್ನೋ ಸುದ್ದಿ ಹರಿದಾಡ್ತದೆ. ಅಷ್ಟೇ ಅಲ್ಲ, ಪಾಕ್ ಅಧಿಕಾರಿಯನ್ನ ಮದುವೆ ಆದ ನಂತರ ಇಸ್ಲಾಂಗೆ ಮತಾಂತರ ಹೊಂದಿದ್ದಾಳೆ ಅನ್ನೋ ವದಂತಿಯೂ ಇದೆ. ಹೀಗಾಗಿಯೇ 2 ಬಾರಿ ಪಾಕಿಸ್ತಾನಕ್ಕೆ ಹೋದಾಗ ಅಲ್ಲಿನ ಎಲ್ಲ ಸ್ಥಳಗಳಿಗೂ ಜ್ಯೋತಿಗೆ ಮುಕ್ತ ಪ್ರವೇಶ ಸಿಕ್ಕಿತ್ತಂತೆ. ಪಾಕ್ ಗುಪ್ತಚರ ಅಧಿಕಾರಿ ಜೊತೆಗಿನ ಸಂಪರ್ಕದಿಂದಾಗಿಯೇ ವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ದಲ್ಲದೆ ಪಾಕಿಸ್ತಾನ ಪೊಲೀಸರ ಭದ್ರತೆಯೂ ದೊರೆತಿತ್ತಂತೆ. ಅಷ್ಟೇ ಅಲ್ಲ, ದೆಹಲಿಯ ಪಾಕ್ ಹೈಕಮಿಷನ್ನಲ್ಲಿ ನಡೆದಿದ್ದ ಇಫ್ತಾರ್ ಕೂಟಕ್ಕೂ ಜ್ಯೋತಿಗೆ ವಿಶೇಷ ಆಹ್ವಾನ ನೀಡಲಾಗಿತ್ತು. ಹೀಗಾಗಿ ಪಾಕಿಸ್ತಾನ ಹೈಕಮಿಷನ್ಗೆ ಭೇಟಿ ನೀಡಿದ್ದ ಜ್ಯೋತಿ ಭರ್ಜರಿ ಪಾರ್ಟಿ ಮಾಡಿದಳು. ಜ್ಯೋತಿ ಬರ್ತಿದ್ದಂತೆ ಪಾಕ್ ಅಧಿಕಾರಿಯೇ ಬಂದು ಸ್ವಾಗತ ಕೋರಿದ್ದನಂತೆ. ਕੀ ਹਾਲ ਹੈ ਤੁਹਾਡੇ ਜੀ ਦਾਨਿਸ਼ ਜੀ ਨਾਲ ਵੀਡੀਓ ਬਣ ਰਹੀ ਹੈ ਦਾਨਿਸ਼ ਜੀ ਤੁਹਾਨੂੰ ਜੀ ਬਸ ਮੈਂ इतना खुश होगी देख के. ಜ್ಯೋತಿ ಜೊತೆಗೆ ಮತ್ತಷ್ಟು ದೇಶದ್ರೋಹಿಗಳಿಗೆ ಬಲೆ. ಜ್ಯೋತಿ ಬಂಧನದ ಬೆನ್ನಲ್ಲೇ ಮತ್ತಷ್ಟು ಮಂದಿಗೆ ಖೆಡ್ಡ ತೋಡಲಾಗಿದೆ. ಸುಖ್ಪ್ರೀತ್ ಸಿಂಗ್ ಹಾಗೂ ಕರಣ್ಬೀರ್ ಸಿಂಗ್ ಅನ್ನೋರು ಪಂಜಾಬ್, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿನ ಸೈನಿಕರ ಚಲನವಲನ ಮತ್ತು ಸೇನೆಯ ಕಾರ್ಯತಂತ್ರದ ಸ್ಥಳಗಳು ಈ ಬಗ್ಗೆ ಪಾಕ್ಗೆ ಮಾಹಿತಿ ನೀಡಿದ್ರಂತೆ. ಹೀಗಾಗಿಯೇ ಈ ಇಬ್ಬರನ್ನು ಬಂಧಿಸಲಾಗಿದ್ದು, ಇವರ ಜೊತೆಗೆ ಹರಿಯಾಣದ ನುಹಾ ಜಿಲ್ಲೆಯಲ್ಲಿ ತಾರಿಫ್ ಅನ್ನೋ ಪಾಕಿಸ್ತಾನಿ ಗೂಢಾಚಾರನನ್ನ ಲಾಕ್ ಮಾಡಲಾಗಿದೆ. ಪಾಕಿಸ್ತಾನ ಹೈಕಮಿಷನ್ನ ಉದ್ಯೋಗಿಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ಈತ ವಾಟ್ಸಪ್ ಮೂಲಕ ಭಾರತೀಯ ಸೇನೆಯ ಗೌಪ್ಯ ಮಾಹಿತಿಯನ್ನ ಹಂಚಿಕೊಳ್ತಿದ್ದಂತೆ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದ ರಾಂಪುರದ ಜಿಲ್ಲೆಯ ಟಂಡಾದಲ್ಲೂ ಓರ್ವ ಪಾಕ್ ಗೂಢಾಚಾರಿ ಶಹಜಾದ್ ಎಂಬಾತನ ಕೈಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಪಾಕಿಗಳ ಜೀವ ಹಿಂಡಿತದ ಬಲೂಚಿ ಪಡೆ. ಭಾರತದ ಹೊಡೆತಕ್ಕೆ ಅಕ್ಷರಶಃ ನಲುಗಿ ಹೋಗಿರೋ ಪಾಕಿಸ್ತಾನಕ್ಕೆ ಬಲೂಚಿ ಹೋರಾಟಗಾರರು ಮಗ್ಗುಲ ಮುಳ್ಳಾಗಿ ಕಾಡ್ತಿದ್ದಾರೆ. ಭಾರತ ಜೀವ ಭಿಕ್ಷೆ ನೀಡ್ತಿದ್ದಂತೆ ಈಗ ತಾನೇ ಉಸಿರಾಡುವುದಕ್ಕೆ ಶುರುವಾಗಿದ್ರು. ಆದರೆ ಬೆಂಬಿಡದಂತೆ ಕಾಡ್ತಿರೋ ಬಲೂಚಿ ಹೋರಾಟಗಾರರು ಪಾಕಿಸ್ತಾನದ ಪ್ಯಾಸೆಂಜರ್ ಟ್ರೈನ್ ಹೈಜಾಕ್ ಮಾಡಿ ರಕ್ತದೋಕುಡಿ ಹರಿಸಿದ್ದಾರೆ. ಹೊಸ ವಿಡಿಯೋ ರಿಲೀಸ್ ಮಾಡಿರೋ ಬಲೂಚಿಗಳು ಸುಮಾರು 25 ಜನರನ್ನ ಹತ್ಯೆ ಮಾಡಿರೋದಾಗಿ ಹೇಳಿಕೊಂಡಿದ್ದಾರೆ. ಬರೀ ಪಾಕಿಸ್ತಾನ ಮಾತ್ರ ಕಿರಿಕ್ ಮಾಡೋದಲ್ಲ, ಪಾಕಿಸ್ತಾನದ ಪರ ಯಾರೇ ನಿಂತರೂ ಉಳಿಗಾಲ ಇಲ್ಲ ಅನ್ನೋದನ್ನ ತೋರಿಸಿಕೊಡಲಾಗ್ತಿದೆ. ಭಾರತದಲ್ಲೇ ಇದ್ಕೊಂಡು ಪಾಕ್ಗೆ ಬೆನ್ನೆಲುಬಾಗಿ ನಿಲ್ಲುವರ ಬೆನ್ನುಮೂಳೆ ಮುರಿಯೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಧರ್ಮಸ್ಥಳ ಯುವತಿ ಆಕಾಂಕ್ಷ ಸಾವಿನ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರೊಫೆಸರ್ ಸುತ್ತವೇ ಅನುಮಾನದ ಹುತ್ತ ಬೆಳೆದಿದ್ದು ಕೇಸ್ ದಾಖಲಿಸುವುದಕ್ಕೂ ಪಂಜಾಬ್ ಪೊಲೀಸರು ಹಿಂದೆ ಮುಂದೆ ನೋಡ್ತಿದ್ದಾರೆ.
ಯಾಕಂದರೆ ನಿನ್ನೆ ತನಕ FIR ಮಾಡಲಿಕ್ಕೆ ಸಪೋರ್ಟ್ ಅಂತ ಹೇಳುವವರು ಇವತ್ತು ನಾವು FIR ಮಾಡಿ ಅಂತ ಹೇಳುವಾಗ ಅವ್ರು ರೆಡಿನೇ ಇಲ್ಲ FIR ಮಾಡಲಿಕ್ಕೆ. ಧರ್ಮಸ್ಥಳದ ಆಕಾಂಕ್ಷ ಸಾವಿಗೆ ಕ್ಷಣಕ್ಕೊಂದು ಟ್ವಿಸ್ಟ್. ಇಂಜಿನಿಯರ್ ಸಾವಿನ ಹಿಂದೆ ಪ್ರೊಫೆಸರ್ ಕೈವಾಡದ ಶಂಕೆ. ಧರ್ಮಸ್ಥಳದ ಯುವತಿ ಆಕಾಂಕ್ಷ ಸಾವನ್ನಪ್ಪಿ 48 ಗಂಟೆಗಳೇ ಆಗೋಯ್ತು. ಆದರೂ ಸಾವಿನ ನಿಖರ ಕಾರಣ ಗೊತ್ತಾಗ್ತಿಲ್ಲ. ದೆಹಲಿಯಿಂದ ಹೊರಟವಳು ಪಂಜಾಬ್ನ ಕಾಲೇಜ್ನಲ್ಲಿ ಸತ್ತಿದ್ದೇಕೆ, ಪ್ರೊಫೆಸರ್ ಜೊತೆ ಹೆಸರು ತಳುಕು ಹಾಕಿಕೊಳ್ತಿರೋದ್ಯಾಕೆ ಅನ್ನೋದರ ಬಗ್ಗೆ ಇನ್ನೂ ಸತ್ಯ ಹೊರಬೀಳ್ತಿಲ್ಲ. 2 ಮಕ್ಕಳ ತಂದೆ ಜೊತೆ ಆಕಾಂಕ್ಷ ಲವ್ನಲ್ಲಿದ್ಲು ಅನ್ನೋ ಸುದ್ದಿ ಹರಿದಾಡಿದ್ರ ಬೆನ್ನಲ್ಲೇ ಪ್ರೊಫೆಸರ್ ಅಂಕಲ್ ಮೇಲೆಯೇ 10 ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಪಂಜಾಬ್ನ LPU ಯೂನಿವರ್ಸಿಟಿಯಲ್ಲಿ ಸಾವನ್ನಪ್ಪಿದ ಆಕಾಂಕ್ಷ ಸಾವಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. NOC ಪಡೆಯೋದಕ್ಕೆ ಅಂತ ಕಾಲೇಜಿಗೆ ಹೋಗಿದ್ದ ಆಕಾಂಕ್ಷ ಅದೇ ಕಾಲೇಜ್ನ 9ನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಲೋಕಲ್ ಪೊಲೀಸರು ಮಾಹಿತಿ ನೀಡಿದ್ರು. ಆದ್ರೆ ಆಕಾಂಕ್ಷ ಹೆತ್ತವರು ಪಂಜಾಬ್ಗೆ ಹೋಗ್ತಿದ್ದಂತೆ ಬೇರೆಯದ್ದೇ ಕತೆ ಹುಟ್ಕೊಂಡಿತ್ತು. ಪ್ರೊಫೆಸರ್ ಬಿಜಿಲ್ ಮ್ಯಾಥ್ಯೂಸ್ ಎಂಬಾತ ಜೊತೆ ಲವ್ನಲ್ಲಿ ಬಿದ್ದಿದ್ದ ಆಕಾಂಕ್ಷ ಆತನನ್ನೇ ಮದುವೆ ಆಗುವುದಕ್ಕೆ ಪಟ್ಟು ಹಿಡಿದಿದ್ಲಂತೆ. ಆದ್ರೆ ಪ್ರೊಫೆಸರ್ ಮ್ಯಾಥ್ಯೂಸ್ಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿವೆ. ಇದೇ ವಿಷಯವಾಗಿಯೇ ಜಗಳವಾಡಿದ ಆಕಾಂಕ್ಷ ಕಾಲೇಜು ಕಟ್ಟಡದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋ ಸುದ್ದಿ ಹಬ್ಬಿಸಿದ್ರು. ಮೊದಲು ಆಕಾಂಕ್ಷ ಹೆತ್ತವರು ಕೂಡ ಇದನ್ನೇ ನಂಬ್ಕೊಂಡಿದ್ರು. ಹೀಗಾಗಿ ಕಂಪ್ಲೇಂಟ್ ಕೊಡೋದು ಬೇಡ ಅಂದ್ಕೊಂಡಿದ್ರಂತೆ. ಆದ್ರೀಗ ಪೊಲೀಸರ ಮೇಲೆಯೇ ಅನುಮಾನ ಶುರುವಾಗಿದೆ. ಅಲ್ಲಿ ತುಂಬ ಬೆಳವಣಿಗೆ ಆಗ್ತದೆ. ಅಲ್ಲಿಂದ LPU ಸೂಪರ್ವೈಸರ್ ಡೈರೆಕ್ಟರ್ ಯಾರು ಬರ್ತಾರೆ, ಅಲ್ಲಿ ಕೂತ್ಕೊಂಡು ನಮ್ಮನ್ನು ಪುನಃ ಕನ್ವಿನ್ಸ್ ಮಾಡ್ತಾರೆ FIR ಮಾಡೋದು ಬೇಡಿ, ಅಂದರೆ ಹುಡುಗಿದೇ ತಪ್ಪು, 40 ವರ್ಷದವರನ್ನು ಪ್ರೀತಿ ಮಾಡೋದು ಹುಡುಗಿದೇ ತಪ್ಪು, ಹಾಗೆ ಆ್ಯಂಗಲಲ್ಲಿ. ಸೊ ನಮಗೂ ಒಂದು ಫೀಲ್ ಆಯಿತು, ಓಕೆ ನಮ್ಮ ಹುಡುಗಿದು ತಪ್ಪಿದೆ, ಯಾಕೆ ಸುಮ್ಮನೆ ಇದು ಮಾಡಬೇಕು, FIR ಮಾಡಬೇಕು, ಯಾಕೆಂದರೆ ಅವರಿಗೂ ವೈಫ್ ಮತ್ತು 2 ಮಕ್ಕಳು ಇದ್ದಾರೆ. ಪ್ರೊಫೆಸರ್ ಮ್ಯಾಥ್ಯೂಸ್ ಮೇಲೆ ಅನುಮಾನ ಶುರುವಾಗ್ತಿದ್ದಂತೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಾರೆ. ಆದರೆ ಸ್ಥಳೀಯ ಪೊಲೀಸರು ಮಾತ್ರ ದೂರು ದಾಖಲಿಸಿಕೊಳ್ಳುವುದಕ್ಕೆ ರೆಡಿಯಿಲ್ಲ. ಕೇಸ್ನ ಇಲ್ಲೇ ಕ್ಲೋಸ್ ಮಾಡಿ ಅಂತ ಒತ್ತಡ ಹಾಕ್ತಿದ್ದಾರಂತೆ. ಆಕಾಂಕ್ಷ ಸಾವನ್ನಪ್ಪಿ 2 ದಿನವಾದರೂ ಇನ್ನೂ FIR ದಾಖಲಾಗಿಲ್ಲ. ಆಕಾಂಕ್ಷಗೆ ಜರ್ಮನಿಯಲ್ಲಿ ಕೆಲಸ ಸಿಕ್ಕಿತ್ತು. ಹೀಗಾಗಿಯೇ ತಾನು ಓದುತ್ತಿದ್ದ ಕಾಲೇಜ್ನ ಎಲ್ಲಾ ಡಿಪಾರ್ಟ್ಮೆಂಟ್ನಿಂದ NOC ಪಡೆದಿದ್ಲು. ಎಲ್ಲಾ ಪ್ರೊಫೆಸರ್ಗಳು ಮೇಲ್ ಮೂಲಕವೇ NOC ಕಳುಹಿಸಿದ್ರು. ಆದರೆ ಮ್ಯಾಥ್ಯೂಸ್ ಮಾತ್ರ ಕಾಲೇಜ್ಗೆ ಬರುವಂತೆ ಹೇಳಿದ್ರಂತೆ. ಈತನ ಕಿರುಕುಳದಿಂದಲೇ ನಮ್ಮ ಸಹೋದರಿ ಸಾವನ್ನಪ್ಪಿದ್ದು ಅಂತ ಆರೋಪ ಮಾಡ್ತಿದ್ದಾರೆ. ಒಂದು 10% FIR ಹಾಕಿ ಅಂತ ಹೇಳ್ತಾರೆ, 90% ನಮ್ಮನ್ನು FIR ಬೇಡ ಅಂತ ಕನ್ವಿನ್ಸ್ ಮಾಡ್ತಾಯಿದ್ರು. ಸೊ ಈ DAG ಅವರು ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಪಗ್ವಾರ ಪೊಲೀಸ್ ಸ್ಟೇಷನ್ ಅವರಿಗೆ, FIR ರಿಜಿಸ್ಟರ್ ಮಾಡಿ ಅಗೇನ್ಸ್ಟ್ ದ ಪ್ರೊಫೆಸರ್ ಮಿಸ್ಟರ್ ಬಿಲ್ಜಿ ಸಿ ಥಾಮಸ್, ರೀಸನ್ ಫಾರ್ ಮೈ ಸಿಸ್ಟರ್ಸ್ ಡೆತ್. ಹಾಗಾಗಿ ನಾವು ಪೊಲೀಸ್ ಅವರೊಟ್ಟಿಗೆ ಬರ್ತೀವಿ, ಸ್ಟೇಷನಿಗೆ ಬರ್ತೀವಿ. ಸ್ಟೇಷನ್ ಬಂದು FIR ಬರೆಯುವಂತ ರೆಡಿ ಆಗುವಾಗ ನಂಗೆ ಆವಾಗ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ನಿನ್ನೆ ತನಕ FIR ಮಾಡಲಿಕ್ಕೆ ಸಪೋರ್ಟ್ ಅಂತ ಹೇಳುವವರು ಇವತ್ತು ನಾವು FIR ಮಾಡಿ ಅಂತ ಹೇಳುವಾಗ ಅವ್ರು ರೆಡಿನೇ ಇಲ್ಲ FIR ಮಾಡಲಿಕ್ಕೆ. ಆಕಾಂಕ್ಷ ಸಾವಿನ ತನಿಖೆಗೆ ಪೊಲೀಸರು ಮೀನಾಮೇಷ ಎಣಿಸುತ್ತಿದ್ದಾರೆ. ಹೀಗಾಗಿ ಆಕಾಂಕ್ಷ ಪೋಷಕರು ಪಂಜಾಬ್ CM ಭಗವಂತ ಮನ್ಗೆ ಪತ್ರ ಬರೆದಿದ್ದಾರೆ. LPU ಯೂನಿವರ್ಸಿಟಿಯಲ್ಲಿ ಪದೇ ಪದೇ ಅಸಹಜ ಸಾವುಗಳಾಗ್ತಿವೆ. ನಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತವಳಲ್ಲ, ಹೀಗಾಗಿ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಆಕಾಂಕ್ಷ ಸಾವನ್ನಪ್ಪುತ್ತಿದ್ದಂತೆ ಪ್ರೊಫೆಸರ್ ತಲೆಮರೆಸಿಕೊಂಡಿದ್ದು ಇನ್ನೂ FIR ದಾಖಲಾಗಿಲ್ಲ. ಇನ್ನು ತನಿಖೆ ಹೇಗೆ ಮಾಡ್ತಾರೋ ದೇವ್ರೇ ಬಲ್ಲ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಅವರಿಬ್ರು ಮದುವೆ ಆಗಿ 5 ವರ್ಷ ಆಗಿತ್ತು, ಆದ್ರೆ ಮಕ್ಕಳು ಆಗಿರ್ಲಿಲ್ಲ. ಇದೇ ವಿಷಯಕ್ಕೆ ಕೊಡಬಾರದ ಕಾಟ ಕೊಡ್ತಿದ್ದವ ಹೆಂಡತಿಯ ಹೆಣ ಉರುಳಿಸಿದ್ದಾನೆ. ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಹೆಂಡತಿ ಕೊಂದು ನಾಟಕ ಆಡಿದ್ದಾನೆ. ಮಕ್ಕಳಾಗಿಲ್ಲ ಅಂತ ಹೆಂಡತಿಯನ್ನೇ ಕೊಂದ ಗಂಡ. ಆಕ್ಸಿಡೆಂಟ್ ಹೈಡ್ರಾಮಾ, ಕಿಲ್ಲರ್ ಅತ್ತೆ ಮಾವ ಅಂದ. ಭೂಮಿ ಮೇಲೆ ಎಂತೆಂತ ವಿಷಯಕ್ಕೆಲ್ಲ ಕೊಲೆಗಳಾಗ್ತಿವೆ ನೋಡಿ. ಹೆಂಡತಿ ನಡೆ ಸರಿ ಇಲ್ಲ ಅಂತಾನೋ, ವರದಕ್ಷಿಣೆ ತರ್ಲಿಲ್ಲ ಅಂತಾನೋ, ಗಂಡನಿಗೆ ಕಾಟ ಕೊಡ್ತಾಳೆ ಅಂತಾನೋ ಕೊಲೆಗಳಾಗೋದನ್ನ ನೋಡಿದ್ವಿ. ಆದ್ರೆ ಮಕ್ಕಳಾಗ್ಲಿಲ್ಲ ಅಂತ ಹೆಂಡತಿಯ ಉಸಿರು ನಿಲ್ಲಿಸಿದ್ದಾನೆ. ಅದು ಸಹ ತಂದೆ ತಾಯಿ ಜೊತೆ ಸೇರ್ಕೊಂಡು ಗಂಡನೇ ಗುಂಡಿ ತೋಡಿದ್ದಾನೆ. ಇವನೇ ನೋಡಿ ಕಟ್ಕೊಂಡವಳ ನೆತ್ತರು ಹರಿಸಿದ ನರರಾಕ್ಷಸ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಲಬಾದ್ ಗ್ರಾಮದ ನಿವಾಸಿ. 5 ವರ್ಷದಿಂದ ರೇಣುಕಾ ಅನ್ನೋರ ಜೊತೆ ಮದುವೆಯಾಗಿದ್ದ. ಆದ್ರೆ ಇನ್ನು ಮಕ್ಕಳಾಗಿರ್ಲಿಲ್ಲ. ಯಾರಲ್ಲಿ ಸಮಸ್ಯೆ ಇತ್ತೋ ಅದು ಗೊತ್ತಿಲ್ಲ. ಆದ್ರೆ ಹೆಂಡತಿಯೇ ಕಾರಣ ಅಂತ ಗಂಡನ ಜೊತೆ ಅತ್ತೆ ಮಾವಾನು ಕೊಡಬಾರದ ಕಾಟ ಕೊಡ್ತಿದ್ರು.
ಇದರ ಜೊತೆಗೆ ವರದಕ್ಷಿಣೆ ತರುವಂತೆಯೂ ಜೀವ ಹಿಂಡ್ತಿದ್ರು. ಆ ಹುಡುಗಿ ಪ್ರೀ ಪ್ಲಾನ್ ಮಾಡಿಕೊಂಡು ಗಂಡ, ಮಾವ, ಅತ್ತಿ, ಮಾವನ ತಮ್ಮ, ಆಮೇಲೆ ಇನ್ನೊಬ್ಬ ಹೊರಗಿನವರು ಹಿಂಗೆಲ್ಲರೂ ಕೂಡಿ ಒಟ್ಟು 6 ಜನ ಕೂಡಿ ಆಕಿ ತಲೆಗೆ ಹೊಡೆದು ಕುತ್ತಿಗೆ ಹಾಗೆ ಸಿಕ್ಕಿ ಮರ್ಡರ್ ಮಾಡಿ ನಮ್ಮ ಹೆಂಡತಿಗೆ ನಾವು ಆಕ್ಸಿಡೆಂಟ್ ಆಗ್ಯದತ್ರಿ, ಒಂದು ಸ್ವಲ್ಪ ಮನೆ ಕಡೆ ಫೋನ್ ಮಾಡಿರ್ತೇವೆ. ನಾ ಯಾಕೆ ಆಗ್ಯದ ಮನೆ ಕಡೆ ಫೋನ್ ಮಾಡೋಣ, ಅವ್ರ ಅಪ್ಪ ತೊಗೊಂಡ ಏನಾಗ್ಯದ್ರಿ, ಹೌದ್ರಿ ಒಂದು ಸ್ವಲ್ಪ ಪೆಟ್ಟಾಗ್ಯದ, ನಾವು ದವಾಖಾನೆ ತೊಗೊಂಬಂತೀವಿ ಅಂತ. ಕಳೆದ ಶನಿವಾರ ಶನಿದೇವರಿಗೆ ಪೂಜೆ ಮಾಡಿದ್ರೆ ಮಕ್ಕಳಾಗತ್ತೆ ಬಾ ಅಂತ ಪತ್ನಿಯನ್ನ ಕರ್ಕೊಂಡು ಹೋಗಿದ್ದಾನೆ. ಇವರ ಹಿಂದೆ ಅತ್ತೆ ಮಾವಾನು ಹೋಗಿದ್ರು. ಒಂದಷ್ಟು ದೂರ ಹೋಗ್ತಿದ್ದಂತೆ ಪತ್ನಿಯನ್ನ ಬೈಕ್ನಿಂದ ಕೆಡವಿದ್ದಾನೆ. ನಂತರ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಲ್ಲದೆ ಬೈಕ್ಗೆ ಸೀರೆ ಕಟ್ಟಿ ಅಪಘಾತದ ನಾಟಕ ಮಾಡಿದ್ದ. ಆದ್ರೆ ಪೊಲೀಸರು ಬಿಡಬೇಕಲ್ಲ, ಹಂತಕರ ಕೈಗೆ ಕೋಳ ತೊಡಿಸಿದ್ದಾರೆ. ಅತ್ತೆ ಮಾವ ಸೊಸೆ ಬೈಕಿಂದ ಹೋಗ್ಬೇಕಾದ್ರೆ ಅವಳನ್ನ ಬೈಕಿಂದ ಕೆಳಗಡೆ ಬೀಳಿಸಿ, ತದನಂತರ ಅವಳ ಸೀರೆಯಿಂದ ಅವಳ ಕತ್ತನ್ನು ಹಿಸುಕಿ, ಸೀರೆಯಿಂದ ಅವಳಿಗೆ ಬೈಕಿಗೆ ಕಟ್ಟಿಬಿಟ್ಟು ಅವಳನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಸುಮಾರು 120. ಅದು ಆಕ್ಸಿಡೆಂಟ್ ಅಂತ ತೋರಿಸ್ಲಿಕ್ಕೆ. ಹೀಗೆ ಅವರು ತುಂಬ ಪ್ಲ್ಯಾನ್ ಮಾಡಿಕೊಂಡು ಸೊಸೆಯನ್ನ ಕೊಲೆ ಮಾಡಿರ್ತಾರೆ. ಮಕ್ಕಳಾಗಿಲ್ಲ ಅನ್ನೋದಕ್ಕೆ ಕೊಲೆಯೇ ಪರಿಹಾರವಲ್ಲ. ಈಗೀಗೆಲ್ಲ ವೈದ್ಯಕೀಯ ಲೋಕ ತುಂಬಾನೇ ಮುಂದುವರೆದಿದ್ದು 10 ದಾರಿಗಳಿದ್ವು. ಅದನ್ನ ಬಿಟ್ಟು ಹೆಂಡತಿಯ ಜೀವವನ್ನೇ ತೆಗೆದಿದ್ದು ಮಾತ್ರ ದುರಂತ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ. ಮದುವೆ ವಾರ್ಷಿಕೋತ್ಸವದ ಖುಷಿಯಲ್ಲಿರೋ ದರ್ಶನ್ ಹೆಂಡತಿ ಜೊತೆ ಕುಣಿದು ಕುಪ್ಪಳಿಸಿದ್ದಾರೆ. ಹೆಂಡತಿಗಾಗಿ ಸ್ಪೆಷಲ್ ಹಾಡು ಹಾಡಿರೋ ದರ್ಶನ್ ತನ್ನ ಆಪ್ತ ಬಳಗದ ಜೊತೆ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಇಂಥದೊಂದು ಕ್ಷಣಕ್ಕೆ ವಿಜಯಲಕ್ಷ್ಮಿ ಕಾದ ದಿನಗಳಿಷ್ಟು. ಅಪ್ಪನ ಈ ಸಾಂಗತ್ಯಕ್ಕೆ ವಿನೀಶ್ ಕಂಡಿದ್ದ ಕನಸುಗಳೆಷ್ಟು. ಮಗನ ಈ ಬದಲಾವಣೆಗೆ ಮನೆಯವರು ಹಾತೊರೆಯುತ್ತಾ ಇದ್ದಿದ್ದೆಷ್ಟು. ಅದೆಲ್ಲದಕ್ಕೂ ಈಗ ಕಾಲ ಕೂಡಿ ಬಂದಿದೆ. ಪವಿತ್ರ ಜೊತೆಗಿನ ಅಪವಿತ್ರ ಸ್ನೇಹ ಮುರಿದು ಬಿದ್ದಿದ್ದು ದಾಸನ ಬಾಳಲ್ಲಿ ಹೊಸ ತಂಗಾಳಿ ಬೀಸಿದೆ. ಸ್ವಾಮಿ ಕೊಲೆ ಕೇಸ್ನಿಂದ ಹೊರಬಂದಿರೋ ದರ್ಶನ್ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ. ಗ್ಯಾಂಗ್ ಕಟ್ಕೊಂಡು ಮಸ್ತಿ ಮಾಡ್ತಿದ್ದ ದರ್ಶನ್ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆಗಿ ಬದಲಾಗಿದ್ದಾರೆ. ಮೇ 19, 2003ರಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಇವರಿಬ್ಬರ ಸಂಸಾರ ಯಾನ ಶುರುವಾಗಿ ಬರೋಬ್ಬರಿ 22 ವರ್ಷ ತುಂಬಿದೆ. ಕಳೆದ ವರ್ಷ ದುಬೈನಲ್ಲಿ ಸಖತ್ತಾಗಿ ಆನಿವರ್ಸರಿ ಆಚರಿಸಿಕೊಂಡಿದ್ರು. ಆದ್ರೆ ಈ ಬಾರಿ ಸ್ವಾಮಿ ಸಂಕಷ್ಟ ಹೆಗಲೇರಿರೋದ್ರಿಂದ ಕನಕಪುರದ ಖಾಸಗಿ ರೆಸಾರ್ಟ್ನಲ್ಲಿ ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ತಮ್ಮ ಆಪ್ತ ಬಳಗದವರನ್ನ ಮಾತ್ರ ಸೇರಿಸಿಕೊಂಡು ಅದ್ಧೂರಿ ಪಾರ್ಟಿ ಮಾಡಿದ್ದಾರೆ. ಈ ವೇಳೆ ತಮ್ಮ ಪ್ರೀತಿಯ ಪತ್ನಿ ವಿಜಯಲಕ್ಷ್ಮಿಗಾಗಿ ದರ್ಶನ್ ಹಾಡು ಹಾಡಿದ್ದಾರೆ. ಜೈಲಿಂದ ಬಂದಿದ್ದು ದರ್ಶನ್ಗೆ ಹೆಂಡತಿ ಮೇಲೆ ಫುಲ್ ಲವ್ ಶುರುವಾಗಿದೆ. ಸುಬ್ಬಿಯ ಸ್ನೇಹ ದೂರ ಮಾಡಿಕೊಂಡು ಹೆಂಡತಿಯ ನೆರಳಲ್ಲೇ ಓಡಾಡ್ತಿದ್ದಾರೆ. ಪತ್ನಿಯೇ ಪ್ರಪಂಚ ಅಂತ ಹಿಂದಿಯ ಮೇ ಆಶಿಕಿ ತೋ ನಹಿ ಹಾಡು ಹಾಡಿ ಹೆಂಡತಿಯ ಮನರಂಜಿಸಿದ್ದಾರೆ. ಹಾಗೆಯೇ ವಿಜಯಲಕ್ಷ್ಮಿ ಕೂಡ ಪ್ರೀತಿಯ ಪತಿ ದೇವರಿಗಾಗಿ ಜರಾ ಸಾಂಗ್ ಅನ್ನ ಹಾಡಿದ್ದಾರೆ. ದರ್ಶನ್ರ ವೆಡ್ಡಿಂಗ್ ಆನಿವರ್ಸರಿಯಲ್ಲಿ ಚಿಕ್ಕಣ್ಣ ಕೂಡ ಕಾಣಿಸಿಕೊಂಡಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಕೂಡ ಪ್ರಮುಖ ಸಾಕ್ಷಿ. ಆದ್ರೀಗ ಇದೇ ಸಾಕ್ಷಿಯನ್ನೇ ಕರ್ಕೊಂಡು ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ಇದು ಸಾಕ್ಷಿ ಮೇಲೆ ಪ್ರಭಾವ ಬೀರಿದಂತಾಗಲ್ವಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಬಾಸ್ ಇದ್ದಲ್ಲೇ ನಾನು ಅಂತ ಹಿಂದೆಂದೆ ಓಡಾಡ್ತಿರೋ ಚಿಕ್ಕಣ್ಣಗೆ ಇದೇ ಮುಳುವಾದ್ರೂ ಕೂಡ ಅನುಮಾನವಿಲ್ಲ. ಶಿವಣ್ಣ ಗೀತಕ್ಕ ದಾಂಪತ್ಯಕ್ಕೆ 39 ವರ್ಷ. ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಗೀತಕ್ಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 39 ವರ್ಷ. ಹೀಗಾಗಿ ಶಿವಣ್ಣನ ವಿವಾಹ ವಾರ್ಷಿಕೋತ್ಸವ ಆಚರಿಸಲಾಗಿದೆ. ಕಾಫಿನಾಡು ಚಂದು ಕೂಡ ಕೇಕ್ ಕತ್ತರಿಸಿ ನೆಚ್ಚಿನ ನಟನ ಆನಿವರ್ಸರಿಯನ್ನ ಸಂಭ್ರಮಿಸಿದ್ದಾರೆ. ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ನ 2 ಸ್ಟಾರ್ ನಟರು ಮದುವೆ ವಾರ್ಷಿಕೋತ್ಸವದಲ್ಲಿ ಮಿಂದೆದ್ದಿದ್ದಾರೆ. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ಇದಾಗಿತ್ತು ಈ ಹೊತ್ತಿನ ಕನ್ನಡ ನಾಡಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.